ಚಿಕ್ಕಿ ಮಾಡೋದು ಇಷ್ಟು ಸುಲಭ ಆದತ್ತಂದ್ರೆ ಗೊತ್ತಂದ್ರೆ ನೀವೇ ಮಾಡಿಬಿಡ್ತೀರಿ ನೋಡ್ರಿ. ಹೀಗೆ ಸ್ಕಿಪ್ ಮಾಡಾರ್ದೆ ಭಾಳ ಈಜಿ ಅದ್ರಿ. ಹೊರಗೆ ಹೋಗಿ ನೀವು ಕಿರಾಣಿ ದುಕಾನ್ದಾಗ ಮತ್ತು ಮಾರ್ಕೆಟ್ ಒಳಗೆ ತರೋದೇ ಇಲ್ಲ. ಒಂದು ಸಲ ಈ ಥರ ಕಲ್ಕೊಂಬಿಟ್ರಿ ಅಂದ್ರೆ ಏನು ಹಾಡೇನಿಲ್ಲ ರೀ. 5 ನಿಮಿಷನೇ ನೀವು ಮಾಡ್ಕೋಬೋದು. ಏನು ಹೆಂಗೆ ಮಾಡೋದತ್ತಂದು ನೋಡೋ ಮತ್ತು ಬರ್ರಿ. ಮತ್ತು ಫಸ್ಟ್ ಟೈಮ್ ವಿಡಿಯೋ ನೋಡ್ತೀರಿ ಅಂದ್ರೆ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಈಗ ನೋಡಿರಿ ಒಂದು ಸ್ವಲ್ಪ ಶೇಂಗಾ 1 ಕಪ್ ಶೇಂಗಾ ತೊಗೊಂಡೆ ನೋಡಿರಿ. ನಾನು ಇಲ್ಲಿ 1 ಕಪ್ ಶೇಂಗಾನ ಹುರ್ಕೊಳತ್ತೀನಿ ನೋಡಿರಿ. ನಿಮಗಂತೂ ಕಾಮನಾಗಿ ಗೊತ್ತೇ ಇರ್ತದೆ ಹುರಿದು, ಜಾಸ್ತಿ ಏನು ಹುರಿದು ತೋರಿಸಿಲ್ಲ ಇಲ್ಲಿ. ಅದಕ್ಕೆ ಚೆಂದಾಗಿ ಹುರ್ಕೊಂಡು ತೊಗೋಬೇಕು ನೋಡಿರಿ. ಲೋ ಫ್ಲೇಮ್ದಾಗ ಉರಿ ಇಟ್ಟು ಈ ಥರ ಸೊಟ್ಟಿ ಬಿಚ್ಚಬೇಕು ನೋಡಿರಿ. ಕೈಯಾಗ ಹಿಡಿದ್ರೆ ಈ ಥರ ಶೇಂಗಾ ನಾವು ಹುರಿದು ತೊಗೊಂಡೆ ನೋಡಿರಿ. 1 ಕಪ್ ಅದ ನೋಡಿರಿ ಶೇಂಗಾ. ಇವು 1 ಕಪ್ ಶೇಂಗಾ ಚೆಂದಾಗಿ ಹುರಿದು ತೊಗೊಂಡೆ ನೋಡಿರಿ. ಈಗ ಇದೆಲ್ಲ ಸೊಪ್ಪಿ ತೊಗೋಬೇಕ್ರಿ. ಮ್ಯಾಗಿನೆಲ್ಲ ಚೆಂದಾಗಿ ಸೊಪ್ಪಿ ಅಂದ್ರೆ ಸಿಪ್ಪಿ ತೊಗೊಳ್ದಿಂತ್ರ ಟೇಸ್ಟ್ ಅನ್ನಿಸ್ತಾವೆ ಶೇಂಗಾದ ಚಿಕ್ಕಿ. ನಾವಿಲ್ಲಿ ಪುಡಿ ಚಿಕ್ಕಿನ ಮಾಡಿ ತೊಗೊಳತ್ತೇವೆ ನೋಡಿರಿ. ಆ ಪುಟ್ಟ ಚಿಕ್ಕಿ ಮಾಡ್ತಾರಲ್ಲ ಆ ಥರ ಮಾಡತ್ತಿಲ್ಲ, ಪುಡಿ ಮಾಡತ್ತೀವಿ. ಅದಕ್ಕೆ ಮಿಕ್ಸರ್ಗೆ ಹಾಕೊಂಡು ಬಂದೀನಿ ನೋಡಿರಿ. ಈಗೊಂದು ನಾವೇನು ಚಪಾತಿ ಮಾಡ್ತೇವಲ್ಲ ಆ ಮಣಿ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಚತ್ತೆ ನೋಡಿರಿ. ನೀವು ತುಪ್ಪ ಬದಲಿ ಎಣ್ಣೆನ ಹಚ್ಕೋಬೋದು, ನಿಮ್ಮ ಇಷ್ಟ ರೀ. ಮತ್ತು ನಿಮ್ಮ ಬೆಲೆಗೆ ಏನಾರ ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ಗೆ ಎಣ್ಣೆ ಹಚ್ಕೊಂಡು ಇಟ್ಕೋರಿ. ಇಲ್ಲ ಅಂದ್ರೆ ನ್ಯೂಸ್ ಪೇಪರ್ ಇರ್ತದಲ್ಲ, ನ್ಯೂಸ್ ಪೇಪರ್ ಅದಕ್ಕೂ ಹಚ್ಕೋಬೋದು. 1 ಸ್ಪೂನ ತುಪ್ಪ ಹಾಕಿ ನೋಡಿರಿ. ಗ್ಯಾಸ್ ಮ್ಯಾಗ ಕಡೆ ಇಟ್ಕೊಂಡು ಆ ಕಡೆ ಒಳಗೆ 1 ಸ್ಪೂನ ತುಪ್ಪ ಹಾಕಿನಿ. ತುಪ್ಪ ಬದಲಿ ನೀವು ಎಣ್ಣೆನೂ ಬೇಕಂದ್ರೆ ಹಾಕೋರಿ. 1 ಕಪ್ ಬೆಲ್ಲ ತೊಗೊಂಡು ನೋಡಿರಿ. ನೀರ್ಗಿರಿ ಏನು ಶೇಂಗಾಕ್ಕೆ ಹೋಗ್ಬೇಡ್ರಿ. ಈಗೇನು ಮತ್ತು ನಾವು ತುಪ್ಪ ಹಾಕಿದೇವಲ್ಲ 1 ಸ್ಪೂನ ಅಷ್ಟೇ ಸಾಕು ನೋಡಿರಿ. ತುಪ್ಪ ಬದಲಿ ನೀವು ಎಣ್ಣೆನೂ ಹಾಕೋಬೋದು. ಕರೆಕ್ಟಾಗಿ ಪಾಕ ಬರ್ತಂದ್ರೆ ಈ ಶೇಂಗಾ ಚಿಕ್ಕಿ ಕರೆಕ್ಟಾಗಿ ಬರ್ತಾವೆ ನೋಡಿರಿ. ಇವು ಪುಡಿ ಚಿಕ್ಕಿ ಅದಾವೆ ರೀ. ಅಂದ್ರೆ ನೀವು ಹೊರಗೆಲ್ಲ ತಂದಿರ್ತಿರಲ್ಲ, ಶೇಂಗಾದ ಪುಡಿ ಮಾಡಿ ಹಾಕಿ ಮಾಡಿರ್ತಾರೆ, ಆ ರೀತಿ ಮಾಡೋದು ತೋರಿಸ್ಲತ್ತೀನಿ ನೋಡಿರಿ ನಿಮಗೆ. ಶೇಂಗಾ ಚಿಕ್ಕಿದು ವಿಡಿಯೋ ಐತಿ, ಹೋಗಿ ನೋಡ್ಕೊಂಬರ್ರಿ. ಮೇನಾಗಿ ಪಾಕ ಮಾಡೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಕೆಲಸ ನೋಡಿರಿ. ಪಾಕ ಕರೆಕ್ಟ್ ಬರ್ತಂದ್ರೆ ನಿಮ್ದು ರೆಸಿಪಿ ಕೂಡ ಭಾಳ ಮಸ್ತಾಗಿ ಬರ್ತದೆ ನೋಡಿರಿ. ಈಗ ಪಾಕ ಎಲ್ಲ ಚೆಂದಾಗಿ ಕುದಿಸ್ಕೋಬೇಕು. ಈ ಥರ ಒಂದು ಪ್ಲೇಟ್ನೊಳಗೆ ನೀರು ತೊಗೋರಿ. ಯಾಕಂದ್ರೆ ಅದು ಪಾಕ ಚೆಕ್ ಮಾಡ್ಕೊಳಕ್ಕೆ. ನೀವೇನರ ಫಸ್ಟ್ ಟೈಮ್ ಮಾಡತ್ತೀರಿ ಅಂದ್ರೆ ನಿಮಗೆ ಸಡನ್ನಾಗಿ ಗೊತ್ತಾಗಂಗಿಲ್ಲ. ಅದ್ರ ಸಲುವಾಗಿ ಈ ಥರ ನೀರು ತೊಗೊಂಡು ಇದು ಮಾಡ್ಕೊರಿ. ಅದರೊಳಗೆ ನೀರೊಳಗೆ ಹಾಕೋತ ನೋಡ್ಕೋತ ಬರ್ಬೇಕು ನೋಡಿರಿ. ಈಗ ನೋಡಿರಿ ಬೆಲ್ಲ ಪೂರ್ತಿ ಕರಿಗ್ಯದ ಗುಳ್ಳಿಯಾಗಿ ಬರತ್ತೆ ನೋಡಿರಿ. ಬೆಲ್ಲ ಅಂದ್ರೆ ಪೂರ ಕುದಿಲತ್ತದ ಬೆಲ್ಲ. ಮತ್ತೀಗ ಹಾಕಿ ನೋಡೋ ಮತ್ತು ಬರ್ರಿ. ಇವಾಗ ನೋಡಿರಿ ಇದು ಪಾಕ ಹಾಕಿ ನೋಡ್ಲತ್ತೀವಿ. ಈಗ ಇನ್ನೂ ಪಾಕ ಬಂದಿಲ್ಲ ರೀ. ಇದು ಅಂದ್ರೆ ಈ ಥರ ಎಳೆಯಾಗಿ ಪಾಕ ಬರಬಾರ್ದು. ಈ ಥರ ನೀರೊಳಗೆ ಕೈಲೇ ಅದು ಪಾಕ ಕೂಡಿಸ್ಬಿಟ್ರೆ ಟಂಗ್ ತವಾಜ್ ಇರಬೇಕು, ಅಷ್ಟು ಬಿರುಸಾಗಿರ್ಬೇಕು ಅದು ಪಾಕ. ಈಗ ನೋಡಿರಿ ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡು ತೊಗೊಳೋ ಮತ್ತು ಬರ್ರಿ. ಇನ್ನೂ ಕುದಿಸ್ಬೇಕ್ರಿ. ಇದು ಪಾಕ ಕರೆಕ್ಟಾಗಿ ಇನ್ನೂ ಬಂದಿಲ್ಲ. ಪಾಕ ಕರೆಕ್ಟ್ ಮಾಡಿದ್ರಲ್ಲ ಎಲ್ಲ ಕರೆಕ್ಟ್ ಬರ್ತದೆ ನೋಡಿರಿ. ಮತ್ತು ಶೇಂಗಾದು ಪುಡಿ ಮಾಡ್ಕೊಂಡು ಬಂದಿಲ್ಲ, ಪುಡಿ ಮಾಡ್ಕೊಂಡೇ ತೊಗೋರಿ. ಮತ್ತು ನಿಮಗೆ ಬೇಕಂದ್ರೆ ಅಪ್ಪುಟ ಶೇಂಗಾದು ಮಾಡ್ಕೊಬೋದು ನೀವು. ಅಂದ್ರೆ ಪೂರ ಶೇಂಗಾದು ಮಾಡ್ಕೊಬೋದು. ಈಗ ನೋಡಿರಿ ಪಾಕ ಮತ್ತು ಚೆಕ್ ಮಾಡಿ ನೋಡತ್ತಿ ನೋಡಿರಿ. ಇಲ್ಲಿ ನೋಡಿರಿ ಈ ಥರ ನೀರೊಳಗೆ ಪ್ಲೇಟ್ ಒಳಗೆ ಹೊಡೆದ್ರೆ ಟಂಗ್ ಅಂತ ಸೌಂಡ್ ಬರಬೇಕು. ಮತ್ತು ಕೈಯಾಗ ಮುರಿದ್ರೆ ಟಕ್ ಅಂತ ಮುರಿಬೇಕು ನೋಡಿರಿ ಅದು. ಈಗ ಕರೆಕ್ಟಾಗಿ ವಿಡಿಯೋ ನಮ್ಗೆ ಗೊತ್ತಾಗತ್ತದಲ್ಲ. ಇದೇ ಥರ ಚೆಕ್ ಮಾಡ್ಕೋತ ಬರ್ಬೇಕು ನೋಡಿರಿ ಪಾಕನ. ಮತ್ತು ಇನ್ನೂ ಸ್ವಲ್ಪ ಎಳೆ ಅನ್ಸತ್ತಂದ್ರೆ ನೀವು ಹಾಗೆ ಕುದಿಸ್ಕೋತ ಬರ್ರಿ ಪಾಕ. ಮತ್ತು ಉರಿ ಮಾತ್ರ ಹೈ ಫ್ಲೇಮ್ದಾಗ ಇಡ್ಬೇಡ್ರಿ, ಮೀಡಿಯಮ್ ಫ್ಲೇಮ್ದಾಗ ಇಡ್ರಿ. ಇದು ಬೆಲ್ಲ ಕೆಂಪು ಬೆಲ್ಲ ಐತ್ರಿ, ಚಾಕ್ಲೇಟ್ ಕಲರ್ ಬೆಲ್ಲ ಅದ. ಅದರ ಸಲುವಾಗಿ ಚಾಕ್ಲೇಟ್ ಕಲರ್ ಆಗೈತೆ ನೋಡಿರಿ. ಈಗ ಮತ್ತೊಂದು ಸಲ ನಾವು ನೀರೊಳಗೆ ಹಾಕಿ ನೋಡ್ಲತ್ತೇವೆ ನೋಡಿರಿ. ಇವಾಗ ನೀವು ನೋಡ್ತಿರ್ಬೋದು ವಿಡಿಯೋದಾಗ ಕೈನೂ ಹತ್ತಲಾಗ್ಯದ. ನೀರೊಳಗೆ ಈ ಥರ ಹಾಕಿದ್ರೆ ಸೌಂಡ್ ಬರಬೇಕು ಟಕ್ ಅಂತಂದು. ನಿಮಗೂ ಈಗ ಕರೆಕ್ಟಾಗಿ ಪಾಕ ಬಂದೈತೆ ನೋಡಿರಿ. ನಾವೇನು ಶೇಂಗಾದ ಪುಡಿ ಮಾಡ್ಕೊಂಡು ತೊಗೊಂಡೇವಲ್ಲ ಅದು ಹಾಕ್ಲತ್ತೀವಿ ನೋಡಿರಿ. ಇದಕ್ಕೆ ತರಿಯಾಗಿ ರುಬ್ಕೋಬೇಕು ನೋಡಿರಿ. ಜಾಸ್ತಿ ಭಾಳ ನುಣ್ಣಗೆ ರುಬ್ಕೋಬಾರ್ದು, ತರಿಯಾಗಿ ನೋಡಿರಿ. ಬೆಲ್ಲದ ಪಾಕೊಳಗೆ ಇದು ಶೇಂಗಾದ ಪುಡಿನ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ ಮತ್ತು ಬರ್ರಿ. ಈ ಥರ ಕೈ ಬಿಡ್ಲಾರ್ದೇ ತಿರುಗಾಡ್ಕೊಂಡು ತೊಗೋಬೇಕ್ರಿ. ಗ್ಯಾಸ ಸ್ವಲ್ಪ ಚಾಲೂನೇ ಇಡಲಿ. ಇದೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗೋ ತನಕನೂ ಗ್ಯಾಸ ಲೋ ಫ್ಲೇಮ್ದಾಗ ಇರಲ್ರಿ ಅಷ್ಟೇ. ಈ ಶೇಂಗಾ ಚಿಕ್ಕಿ ತಿಂದಾಗೆಲ್ಲ ಅನ್ನಿಸ್ತಿತ್ತು ಹೊರಗಡೆ ಯಾವ ರೀತಿ ಮಾಡ್ತಾರೋ ಎಷ್ಟು ಮಸ್ತ್ ಇರ್ತದಲ್ಲ ತಂದು. ನಾವು ಮನೆ ಒಳಗೆ ಟ್ರೈ ಮಾಡಿದಾಗ ನಮಗೆ ಅನಿಸಿದ್ದು ಭಾಳ ಈಜಿ ಅದು. ಇದು 5 ನಿಮಿಷನಾಗ ಮಾಡ್ಕೋಬೋದು ಅಲ್ಲ ಅಂತಂದು ಅಂದನ್ ಹಿಡಿದು ನಾವು ಜಾಸ್ತಿ ಹೊರಗೆ ತರಕ್ಕೆ ಹೋಗಂಗಿಲ್ಲ, ಮನೆಯಾಗೆ ಮಾಡ್ಕೋತೇವೆ ನೋಡಿರಿ. ಇವಾಗ ನೋಡಿರಿ ಸರಿಯಾಗಿ ಎಲ್ಲ ಶೇಂಗಾದ ಪುಡಿನ ಮಿಕ್ಸ್ ಮಾಡೀನಿ ಬೆಲ್ಲದ ಜೊತೆ. ಇವಾಗ ಕರೆಕ್ಟಾಗಿ ಮೆಜರ್ಮೆಂಟ್ ಇದು ಬಂದೈತೆ ನೋಡಿರಿ. ಕರೆಕ್ಟಾಗಿ ದಪ್ಪ ತಳ ಇರೋ ಪಾತ್ರೆನೇ ಯೂಸ್ ಮಾಡಿರಿ.
ಭಾಳ ತಿಳುವೊಂದು ಪಾತ್ರೆ ಯೂಸ್ ಮಾಡಿದ್ರಂದ್ರೆ ಕರೆಕ್ಟಾಗಿ ಬರೋಂಗಿಲ್ಲ. ಮತ್ತು ಆ ಕಡೆನೂ ನಾವೀಗ ಚಪಾತಿ ಮಾಡುವಂಥ ಒಂದು ಮಣಿ ಮ್ಯಾಗ ನಾವು ತುಪ್ಪ ಹಚ್ಕೊಂಡು ಇಟ್ಕೊಂಡಿದ್ದೇವಲ್ಲ, ಆ ಮಣಿ ಮ್ಯಾಗ ಒಯ್ದು ಇದು ಹಾಕೋಬೇಕು ನೋಡಿರಿ. ಹಾಕ್ಕೊಂಡು ಇನ್ನು ಯಾವ ರೀತಿ ಮಾಡೋದು ನೋಡು ಮತ್ತು ಬರ್ರಿ. ಈ ಮಣಿ ಮ್ಯಾಗ ನಾವು ಹಾಕ್ಕೊಳ್ಳೋ ಮತ್ತು ರೀ ಅದೇನು ಮಾಡ್ಕೊಂಡೇವಲ್ಲ ನಾವು ಶೇಂಗಾ ಚಿಕ್ಕಿದು. ಇವಾಗ ನೋಡಿರಿ, ಮೊದಲೇ ತುಪ್ಪ ಹಚ್ಕೊಂಡು ಇಟ್ಕೊಂಡಿದ್ದೆ ನಾನು. ತುಪ್ಪ ಅಥವಾ ಎಣ್ಣೆ ಏನು ಬೇಕು ಹಚ್ಕೋರಿ. ಮೊದಲೇ ಇಟ್ಕೊಂಡಿದ್ದೆ ನೋಡಿರಿ. ಇವಾಗ ಮಸ್ತಾಗಿ ಇದಕ್ಕೊಂದು ಸ್ವಲ್ಪ ಲಟ್ಟಣಿಗೆ ಎಣ್ಣೆ ಹಚ್ಕೊಂಡು ತೊಗೊಂಡು ನೋಡಿರಿ. ಯಾಕಂದ್ರೆ ಹತ್ಕೋತಲ್ಲ ಅದಕ್ಕೆ ಈ ಥರ ತಿದ್ದುಕೊಂಡು ತೊಗೋರಿ. ಈಗ ನೋಡಿರಿ ಎಲ್ಲ ಕಡೆ ಚೆಂದಾಗಿ ತಿದ್ಕೋಬೇಕಾಗ್ತದ. ನಿಮಗೆ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊರಿ, ನಿಮಗೆ ತಿಳು ಬೇಕಂದ್ರೆ ತಿಳು ಮಾಡ್ಕೊರಿ. ನಿಮಗೆ ಹೆಂಗೆ ಇಷ್ಟ ಆಕದ ಆ ಥರ ನೀವು ಮಾಡ್ಕೊಂಡು ತಿನ್ಬೋದು ನೋಡಿರಿ. ಮಕ್ಕಳಿಗೆ ಭಾಳ ಇಷ್ಟ ಆಕದ. ಸ್ಕೂಲ್ದಿಂತ ಬಂದಿಂದ ನಿಮ್ಮ ಮಕ್ಳು ಏನಾರ ಕೇಳಿದ್ರಂದ್ರೆ ಹೊರಗಿಂದ ತರೋದೇ ಬೇಡ, ಈ ಥರ ಮನ್ಯಾಗೆ 5 ನಿಮಿಷನಾಗ ಮಾಡ್ಕೊಂಡು ತಿನ್ಬೋದು, ಮಕ್ಕಳಿಗೆ ಕೊಡ್ಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಪ್ರೋಟೀನ್ ಸಿಗ್ತದೆ, ಹೈ ಪ್ರೋಟೀನ್ ಇರ್ತದೆ. ಪ್ರೆಗ್ನೆಂಟ್ ಇದ್ದವರು ತಿಂದ್ರಂತೂ ಭಾಳ ಒಳ್ಳೇದು ರೀ. ಪ್ರೆಗ್ನೆಂಟ್ ಇದ್ದವ್ರಿಗೆ ಶೇಂಗಾ ಬೆಲ್ಲ ಈ ಥರ ಮತ್ತು ಶೇಂಗಾ ಉಂಡೆ, ಶೇಂಗಾ ಚಿಕ್ಕಿ ಈ ಥರ ಏನರೇ ಮಾಡಿಕೊಟ್ರೆ ಅವ್ರಿಗೆ ತುಂಬಾ ಒಳ್ಳೆಯದು. ಯಾಕಂದ್ರೆ ರಕ್ತ ಸ್ವಲ್ಪ ಕಡಿಮೆ ಬೀಳ್ತಿರ್ತದೆ ಪ್ರೆಗ್ನೆಂಟ್ ಇದ್ದಾಗ. ಈ ಥರ ಮಾಡ್ಕೊಂಡು ತಿಂದು ನೋಡಿರಿ, ಮಸ್ತ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಥರ ಆಗಿಂದ ಇನ್ನು ಚಾಕುಲಿ ಇದಕ್ಕೆ ಕಟ್ ಮಾಡ್ಕೊರಿ. ಯಾವ ಸೇಪ್ ಒಳಗೆ ಬೇಕೋ ಆ ಸೇಪ್ ಕಟ್ ಮಾಡ್ಕೊರಿ. ಮತ್ತು ನೆನಪಿರಲಿ, ಬಿಸಿ ಇದ್ದಾಗ ಮಾತ್ರ ಕಟ್ ಮಾಡ್ಕೋಬೇಕು. ಆರಿಂದ ಕಟ್ ಮಾಡಿದ್ರೆ ಕಟ್ ಆಗಂಗಿಲ್ಲ ನೋಡಿರಿ, ಅಡ್ಡ ತಿಡ್ಡ ಹೋಗ್ಬಿಡ್ತದೆ ಅದು. ಅದಕ್ಕೆ ಬಿಸಿ ಇದ್ದಾಗಲೇ ಕಟ್ ಮಾಡ್ಕೊರಿ. ಇದು ಕಲರ್ ವೈಟ್ ಯಾಕೆ ಬಂದಿಲ್ಲ ಅಂದ್ರೆ ಬೆಲ್ಲ ಸ್ವಲ್ಪ ಚಾಕ್ಲೇಟ್ ಕಲರ್ ಇತ್ತಲ್ಲ, ಬೆಲ್ಲ ಚಾಕ್ಲೇಟ್ ಕಲರ್ ಇದ್ದಿದ್ದಕ್ಕೆ ಈ ಥರ ಚಾಕ್ಲೇಟಾಗಿ ಬಂದ ನೋಡಿರಿ. ಯಾವ ಸೇಪ್ ಒಳಗೆ ಬೇಕು ಆ ಸೇಪ್ ಒಳಗೆ ಕಟ್ ಮಾಡ್ಕೊರಿ. ಸಣ್ಣ ಸಣ್ಣ ಬೇಕಂದ್ರೆ ಸಣ್ಣ ಸಣ್ಣ, ದೊಡ್ಡ ಬೇಕಂದ್ರೆ ಮ್ಯಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕತ್ತಿ ನೋಡಿರಿ. ಬೇಕಂದ್ರೆ ಹಾಕೋರಿ, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಹಾಕ್ಬೇಕತ್ತೆ ರೂಲ್ಸ್ ಏನಿಲ್ಲ. ಈ ಶೇಂಗಾ ಚಿಕ್ಕಿ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೊಸಬರು ಯಾರ್ಯಾರು ನೋಡತ್ತಿರಲ್ಲ ಪಟ ಪಟ ತಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಇವಾಗ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇದೇ ಥರ ಹೊಸ ರೆಸಿಪಿಯೊಂದಿಗೆ ನಾಳೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್.